ಎಸ್, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಲೋಕಭವನದಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜೀನಾಮೆ ಸಲ್ಲಿಕೆಯಾಗಿದೆ. ನಿಜಕ್ಕೂ ಒಂದು ಐತಿಹಾಸಿಕ ಬೆಳವಣಿಗೆ, ಮೇಜರ್ ಡೆವಲಪ್ಮೆಂಟ್ ಇದು. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಏಕೆಂದರೆ ರಾಜ್ಯಪಾಲರು ಇಲ್ಲ, ಸದ್ಯ ಅವರು ಇಂದೋರ್ನಲ್ಲಿದ್ದಾರೆ. ಹೀಗಾಗಿ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಲೋಕಭವನದಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜೀನಾಮೆ ಸಲ್ಲಿಕೆಯಾಗಿದೆ. ರಾಜ್ಯಪಾಲರು ಬಂದ ಬಳಿಕ ಮತ್ತೆ ಸಲ್ಲಿಸುವಂತೆ ಮೊದಲಿಗೆ ಕಾರ್ಯದರ್ಶಿ ಅವರು ಹೇಳ್ತಾರೆ. ಮೊದಲನೇದಾಗಿ ಅವರು ರಾಜೀನಾಮೆಯನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸಿದ್ರು ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದರೆ ರಾಜ್ಯಪಾಲರು ಬಂದ ಮೇಲೆ ಸಲ್ಲಿಕೆ ಮಾಡಿ ಅಂತ ಕಾರ್ಯದರ್ಶಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ರಾಜ್ಯಪಾಲರು ಬಂದ ಬಳಿಕ ಸಲ್ಲಿಸುವಂತೆ ಹೇಳಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆದರೆ ನಿಜಕ್ಕೂ ಒಂದು ಮಹತ್ವದ ಬೆಳವಣಿಗೆ ಅಥವಾ ಒಂದು ಐತಿಹಾಸಿಕ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ಕಳೆದ ಒಂದು 6 ತಿಂಗಳಿನಿಂದ ಪಟ್ಟದ ಆಟ, ಯಾರು ಸಿಎಂ ಆಗ್ತಾರೆ, ಸಿಎಂ ಪವರ್ ಶೇರಿಂಗ್ ವಿಚಾರ ಒಂದು ಒಪ್ಪಂದ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುನ್ನವೇ ಒಪ್ಪಂದ ಆಗಿತ್ತು. 2.5 ವರ್ಷ 50-50 ಒಪ್ಪಂದ, ಅದು ಈ ರೀತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದರೆ ಕೊನೆಗೂ ಇನ್ನೇನು ಪವರ್ ಶೇರಿಂಗ್ ವಿಚಾರ ಅಂತ್ಯ ಕಾಣುತ್ತೆ, ಸಿಎಂ ಬದಲಾಗ್ತಾರೆ ಅನ್ನೋದು ನವೆಂಬರ್, ಡಿಸೆಂಬರ್, ಸೆಪ್ಟೆಂಬರ್, ಅಂದರೆ ಈ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಸಂಕ್ರಾಂತಿ ಅಂದ್ರು, ಯುಗಾದಿ ಅಂದ್ರು. ಆಮೇಲೆ DK ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ಒಂದು ಭರ್ಜರಿ ಗಿಫ್ಟ್ ಕೊಡುತ್ತೆ ಅಂತಲೂ ಕೂಡ ಮಾತುಕತೆಗಳು ಓಡಾಡ್ತಾ ಇತ್ತು. ಆದರೆ ಕೊನೆಗೂ ಅವರ ಹುಟ್ಟುಹಬ್ಬ ಮುಗಿದು ಒಂದು 10 ದಿನಗಳ ಬಳಿಕ, 10-15 ದಿನಗಳ ಬಳಿಕ ಕೊನೆಗೂ ಪಟ್ಟದ ಆಟಕ್ಕೆ ಬ್ರೇಕ್ ಬಿದ್ದಿದೆ. ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂದರೆ, ಅಲ್ಲಿ ರಾಜ್ಯಪಾಲರು ಇಲ್ಲ, ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆ ಸಲ್ಲಿಕೆಯಾಗಿದೆ. ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕುರ್ಚಿ ಆಟಕ್ಕೆ ವಿದಾಯವನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಫಸ್ಟ್ ಟರ್ಮ್ನಲ್ಲಿ 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ರು, ಅನ್ನಭಾಗ್ಯ ಯೋಜನೆಯನ್ನು ನೀಡಿದ್ರು. ಅದಾದಮೇಲೆ ಈಗ 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ರು. ಹಾಗೆ ಸಾಕಷ್ಟು ದಾಖಲೆಗಳನ್ನು ಕೂಡ ಮಾಡಿದ್ರು. ದಾಖಲೆ ರಾಮಯ್ಯ ಅಂತ ಕರೀತಾರೆ, ಅನ್ನ ರಾಮಯ್ಯ ಅಂತ ಕರೀತಾರೆ, ಗ್ಯಾರಂಟಿ ರಾಮಯ್ಯ ಅಂತ ಕರೀತಾರೆ. ಹಳ್ಳಿಯಲ್ಲೂ ಸಿದ್ದರಾಮಯ್ಯನವರ ಪರ ಮಾತಾಡೋರಿದ್ದಾರೆ. ಯಾಕಂದರೆ ಅವರ ಗ್ಯಾರಂಟಿ ಯೋಜನೆಗಳು ಅಷ್ಟು ಯಶಸ್ವಿಯಾಗಿದೆ, ಎಸ್ಪೆಷಲಿ ಮಹಿಳೆಯರಲ್ಲಿ. ಜೊತೆಗೆ ದೀರ್ಘಾವಧಿಯ ಮುಖ್ಯಮಂತ್ರಿ ಎನ್ನುವಂಥ ಹೆಗ್ಗಳಿಕೆ ಕೂಡ ಅವರಿಗೆ ಸಿಕ್ಕಿದೆ. ಹಾಗೆಯೇ ಅಧಿಕ ಬಾರಿ ಬಜೆಟ್ ಮಂಡಿಸಿದ್ದಾರೆ, ಆ ದಾಖಲೆ ಕೂಡ ಇದೆ. ಹೀಗಾಗಿ ಅವರನ್ನ ದಾಖಲೆ ರಾಮಯ್ಯ ಅಂತಲೂ ಕೂಡ ಎಲ್ಲರೂ ಕರೀತಾರೆ. ಆದರೆ ಇವತ್ತು ನಾವು ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕು, ಯಾವಾಗ ಈ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂತು ಅಥವಾ ಒಪ್ಪಂದ ಆಗಿದೆ ಅದು ಇದು ಎನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ ಸಿದ್ದರಾಮಯ್ಯನವರಾಗಿರಬಹುದು ಅಥವಾ DK ಶಿವಕುಮಾರ್ ಅವರಾಗಿರ್ಬೋದು, ಬಹಿರಂಗವಾಗಿ ಯಾವುದೇ ರೀತಿ ಹೇಳಿಕೆಗಳನ್ನ ನೀಡ್ತಾ ಇರಲಿಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ, ಹೈಕಮಾಂಡ್ ಹೇಳಿದ್ರೆ ಏನು ಬೇಕಾದರೂ ಮಾಡ್ತೀವಿ ಅಂತ. ಆದರೆ ಅವಾಗಿಂದ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಬಂದಿದ್ರು ಅದಕ್ಕೆ ಬದ್ಧರಾಗಿದ್ರು. ಮೊನ್ನೆ ಹೈಕಮಾಂಡ್ ಇವರನ್ನ ಕರೆದಿತ್ತು, ದೆಹಲಿಗೆ ಕರೆಸಿ ಮೀಟಿಂಗ್ ಕೂಡ ನಡೆದಿತ್ತು. ಆದರೆ ಇದರ ನಡುವೆ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮತ್ತೊಂದು ಸಲ ನಿರಾಸೆಯಾಗಿದೆ. DK ಶಿವಕುಮಾರ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಸಿದ್ದರಾಮಯ್ಯನವರು. ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಫೋಟೋಗಳೆಲ್ಲ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸಿದ್ದರಾಮಯ್ಯನವರ ಎಡಬಲದಲ್ಲಿ DK ಹಾಗೂ ಪರಮೇಶ್ವರ್ ಅವರಿದ್ರು. ಆದರೆ ಸಚಿವರು ಕೂಡ DK ಶಿವಕುಮಾರ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ. ಅಂದರೆ ಕೇವಲ ದಲಿತ ಸಿಎಂ, ದಲಿತರು ಸಿಎಂ ಆಗಬೇಕು, ದಲಿತ ಸಿಎಂ ಎನ್ನುವಂಥ ಕೂಗಾಗಿಯೇ ಉಳಿದು ಬಿಟ್ಟಿದೆ. ಇದು ಯಾವುದೇ ರೀತಿ ಪ್ರತಿಫಲ ಕೊಟ್ಟಿಲ್ಲ. ಹಾಗಾದರೆ ಪ್ರತಿ ಬಾರಿಯೂ ಕೂಡ ಮೇಲ್ವರ್ಗದವರೇ ಸಿಎಂ ಆಗಬೇಕಾ? ನಾವು ಇತಿಹಾಸದ ಉದ್ದಕ್ಕೂ ನೋಡಿದ್ದೀವಿ, ದಲಿತರು ಉನ್ನತ ಅಧಿಕಾರದಲ್ಲಿರ್ತಾರೆ, ಉನ್ನತ ಹುದ್ದೆಯಲ್ಲಿರ್ತಾರೆ. ಆದರೆ ಈ ಸಿಎಂ ಅನ್ನೋಂಥ ಒಂದು ಸ್ಥಾನ ಬಂದಾಗ ಅವರನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ, ಅವರನ್ನು ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಈಗಲೂ ಅಷ್ಟೇ ಪವರ್ ಶೇರಿಂಗ್ ವಿಚಾರ ಬಂದಾಗಿಂದನೂ ಕೂಡ ಒಂದು ಕಡೆ DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇತ್ತು. ಇದರ ನಡುವೆ ದಲಿತರು ಸಿಎಂ ಆಗಬೇಕು, ದಲಿತ ಸಿಎಂ ಬೇಕು ಎನ್ನುವಂಥ ಕೂಗುಗಳು ಕೂಡ ಇತ್ತು. ಆದರೆ ಈ ಬಾರಿಯೂ ಕೂಡ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮತ್ತೆ ನಿರಾಸೆಯಾಗಿದೆ. ಹಾಗಾದರೆ ಪ್ರತಿ ಬಾರಿಯೂ ಕೂಡ ಮೇಲ್ವರ್ಗದವರೇ ಸಿಎಂ ಆಗಬೇಕಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನು 2013ರಲ್ಲೂ
ಸಿಎಂ ಕುರ್ಚಿ ಜಸ್ಟ್ ಮಿಸ್ ಆಗಿತ್ತು. ಹಲವು ಬಾರಿ ಈ ಒಂದು ದಲಿತ ಸಿಎಂ ಕೂಗು ಬಂದಿತ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ದಲಿತ ಸಿಎಂ ಅಸಾಧ್ಯನ? ಹಾಗಾದ್ರೆ ರಾಜ್ಯದಲ್ಲಿ ದಲಿತರು ಸೀಡ್ಲೆಸ್ ಅಂಡ್ ಸ್ವೀಟ್ಲೆಸ್? ಯಾಕಂದ್ರೆ ಈ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಹಾಗಾದ್ರೆ ಅದು ನಿಜಾನಾ? ಆ ಸ್ಟೇಟ್ಮೆಂಟ್ ನಿಜಾನಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಮುನಿಯಪ್ಪನವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಹಾಗಾದ್ರೆ ಅವರನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ದಲಿತರಲ್ಲಿ ಸಮರ್ಥ ಆಡಳಿತಗಾರರು ಇಲ್ವಾ ಹಾಗಾದ್ರೆ ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ನಾನಾಗಲೇ ಹೇಳ್ದಾಗೆ ಸಿದ್ದರಾಮಯ್ಯನವರು ಟೋಟಲ್ ಆಗಿ 8 ವರ್ಷಗಳ ಕಾಲ ಅಧಿಕಾರವನ್ನು ನಿರ್ವಹಿಸಿದ್ದಾರೆ. ಫಸ್ಟ್ ಟರ್ಮಲ್ಲಿ 5 ವರ್ಷ, ಅದಾದಮೇಲೆ ಈಗ 3 ವರ್ಷ. ಆದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಏಕೆಂದರೆ ಬೇರೆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಿದ್ರು ಕೂಡ ಅವರಿಗೆ ಇಲ್ಲಿ ಯಾವೆಲ್ಲ ಅಧಿಕಾರಗಳನ್ನು ಕೊಡಬೇಕು, ಈ 8 ವರ್ಷಗಳ ಕಾಲವೂ ಕೂಡ ಒಂದು 4 ತಿಂಗಳು ಬಿಟ್ಟರೆ ಇನ್ನೆಲ್ಲ ವರ್ಷಗಳು ಎಲ್ಲ ಸಮಯನೂ ಕೂಡ ಅವರು ಅಧಿಕಾರದಲ್ಲೇ ಇದ್ರು, ಒಂದಲ್ಲ ಒಂದು ಅಧಿಕಾರದಲ್ಲೇ ಅವರಿದ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಆದರೆ ಕೊನೆ ಟೈಮ್ನಲ್ಲಿ ಬೇಕಾದರೆ ರಾಹುಲ್ ಗಾಂಧಿ ಅವರು ಹೇಳಿದಾಗ ಇದನ್ನ ಸಿದ್ದರಾಮಯ್ಯನವರು ರಿಜೆಕ್ಟ್ ಮಾಡಬಹುದಿತ್ತು, ಅಲ್ಲಿ ರಬ್ ಮಾಡ್ಕೊಳ್ಬಹುದಿತ್ತು. ಬಟ್ ಸ್ಟಿಲ್ ಆ ರೀತಿ ಏನು ಮಾಡ್ದೇನೆ, ಯಾಕಂದರೆ ಅವರ ಆಪ್ತ ಸಚಿವರು ಅವ್ರಿಗೆ ಹೇಳ್ತಾರೆ ಬೇಡ ರಾಜೀನಾಮೆ ಕೊಡೋದು ಬೇಡ, ನಾವೇ ಹೋಗಿ ಬೇಕಾದರೆ ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ. ಆದರೆ ಅವ್ರು ಹೇಳೋದು ಒಂದೇ ಮಾತು, ಬೇಡ, ನಾನು ರಾಹುಲ್ ಗಾಂಧಿ ಅವರ ವಿರುದ್ಧ ಹೋಗೋದಕ್ಕೆ ಆಗೋದಿಲ್ಲ, ಅವರ ಮಾತನ್ನು ನಾನು ರಿಜೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಇದಕ್ಕೆ ವಾದ ವಿವಾದ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮೊನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಅವರು ಸಚಿವರ ಬಳಿ ಹೇಳ್ತಾರೆ. ಅಂದರೆ ಒಂದು ರೀತಿ ರೆಸ್ಪೆಕ್ಟ್ಫುಲ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಉದ್ಯಮಿ ಸುರೇಶ್ ರಾಜ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ದಲಿತ ಮುಖಂಡರು ವೆಂಕಟರಮಣ ಸ್ವಾಮಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಾಜಿ ನಿರ್ದೇಶಕರು ದೂರದರ್ಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ರಾಜ್ಯದಲ್ಲಿ ಒಂದು ದೊಡ್ಡ ಮೇಜರ್ ಡೆವಲಪ್ಮೆಂಟ್ ಆಗಿದೆ, ಇದರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್ನು ಮೊದಲನೇ ಚುನಾವಣೆ 1952 ಮೇಡಮ್, ಸುಮಾರು 78 ವರ್ಷ ಆಯಿತು. ದಲಿತ ಸಮುದಾಯ ಕಾಂಗ್ರೆಸ್ಗೆ ಕೈ ಹಿಡ್ಕೊಂಬಂದು ಇದುವರೆಗೂ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ ಪರ ನಿಂತಿತ್ತು. ನಾವು ಬಹಳ ವರ್ಷ ಕಾದೆವು ಕರ್ನಾಟಕದಲ್ಲಿ ಒಬ್ರು ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಇಲ್ಲಿ ನೋಡಿದ್ರೆ ಈ ಸಲ ಆಗ್ತಾರೆ ಡೆಫಿನೆಟ್ ಆಗಿ ಅಂತ ನಾವೆಲ್ಲ ಭಾವಿಸಿದ್ದು, ನಿನ್ನೆ ಮೊನ್ನೆವರೆಗೂ ಭಾವಿಸಿದ್ದು. ಇನ್ನೂ ನಾವು ಆ ಆಶಾಭಾವನೆಯಲ್ಲೇ ಇದ್ದೀವಿ ನಾವು. ನಾನು ಹೇಳ್ತಕ್ಕಂಥದ್ದು, ಒಬ್ಬ ದಲಿತ ಮುಖಂಡನಾಗಿ ನಮ್ಮ ದಲಿತ ನಾಯಕರುಗಳಿಗೆ, ನೀವು ಮಹತ್ವಾಕಾಂಕ್ಷಿಗಳಾಗಿ ಅಲ್ಪತೃಪ್ತರಾಗಬೇಡಿ. ಇಡೀ ಸಮುದಾಯ ನಿಮ್ಮ ದೊಡ್ಡ ಬೆನ್ನೆಲುಬಾಗಿ ನಿಮ್ಮ ಹಿಂದೆ ನಿಂತಿದೆ. ನಿಮಗೆ ವಯಸ್ಸು ಚಿಕ್ಕದಲ್ಲ, ಆರೋಗ್ಯ ಅದೇ ಥರ ಒಂದೇ ಥರ ಆರೋಗ್ಯ ಇರೋದಿಲ್ಲ. ಆದ್ರಿಂದ ನಾಳೆ ಮತ್ತೊಬ್ಬ ಖರ್ಗೆ ಹುಟ್ಟಕ್ಕಾಗಲ್ಲ, ಮತ್ತೆ ಕೆ ಎಚ್ ಮುನಿಯಪ್ಪನ ಹುಟ್ಟಕ್ಕಾಗಲ್ಲ, ಮತ್ತೆ ಪರಮೇಶ್ವರ್ ಅವ್ರನ್ನ ಹುಟ್ಟಕ್ಕಾಗಲ್ಲ. ದಿಸ್ ಈಸ್ ದಿ ರೈಟ್ ಟೈಮ್. ನೀವೇನಾದ್ರು ಈ ಸಾರಿ ನೀವು ದಲಿತ ಸಮುದಾಯಕ್ಕೆ CM ಕೊಡಲಿಲ್ಲ ಅಂತಂದರೆ ನೀವು ದಲಿತ ಸಮುದಾಯಕ್ಕೆ 80 ವರ್ಷ ಮೋಸ ಮಾಡ್ಕೊಂಬಂದಿದ್ದೀರಿ ಅಂತಲೇ ಅರ್ಥ. ಆದ್ದರಿಂದ ಇದುವರೆಗೂ ನಾವು ಭಾಳ ತಾಳ್ಮೆಯಿಂದ ಪ್ರೀತಿ ಗೌರವದಿಂದ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಈ ಸರಿ ಮೋಸ ಮಾಡಿದ್ರೆ ನೀವು ಹಳ್ಳಿನಲ್ಲಿ ಪ್ರತಿ ಕೂಲಿ ಮಾಡೋರು, ಕುರಿ ಮೇಯಿಸೋರು, ದನ ಮೇಯಿಸೋರೆಲ್ಲ, ಏನು ಸರ್ ನಮ್ಮವ್ರು ಬೆಲೆನೇ ಇಲ್ವಾ, ನಾವೆಲ್ಲ ನಮ್ಮ ಓಟು ವ್ಯರ್ಥನ ಅಂತ ಮಾತಾಡ್ತಾ ಇದ್ದಾರೆ ಹಳ್ಳಿ, ಪ್ರತಿ ಹಳ್ಳಿನಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ಬೀದಿನಲ್ಲಿ. ಆದ್ದರಿಂದ ನಾನು ಕೈ ಜೋಡಿಸಿ ಕೇಳ್ತೀನಿ ಕಾಂಗ್ರೆಸ್ ಹೈಕಮಾಂಡ್ಗೆ, ನಮ್ಮ ಪರಮೇಶ್ವರ್ ಅವ್ರಿಗೆ ಆಗಲಿ, ಕೆ ಎಚ್ ಮುನಿಯಪ್ಪನವ್ರಿಗೆ ಆಗಲಿ ಮುಖ್ಯಮಂತ್ರಿ ಆಗಬೇಕು. ಯಾಕೆಂದರೆ ನಮ್ಮ ಖರ್ಗೆ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಮತ್ತು ಈಗ ನಮಗೇನಿಲ್ಲ, ಈಗ ನೀವು
DK ಶಿವಕುಮಾರ್ ಅವ್ರಿಗೆ ಇನ್ನೂ ವಯಸ್ಸಿದೆ, ಅವ್ರೇನು ನಮ್ಮ ವಿರೋಧಿ ಅಲ್ಲ, ಭಾಳ ಒಳ್ಳೆ ಆಕ್ಟಿವ್ ಪರ್ಸನ್ನು, ಒಳ್ಳೆ ಸಂಘಟಕ ಶಕ್ತಿ ಇದೆ. 2028ಕ್ಕೆ ಅವ್ರು ಮತ್ತೆ ಕಾಂಗ್ರೆಸ್ ಬಂದ್ರು ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ಮನವಿ ಅಷ್ಟೇ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ಕೈ ಜೋಡಿಸಿ ಕೇಳ್ತೀವಿ, ನಿಮ್ಮನ್ನ JDS ಇಂದ ಹೊರಗಡೆ ಬಂದಾಗ ನಾವು ದಲಿತ ಸಮುದಾಯ ನಿಮ್ಮ ಕೈ ಹಿಡಿದದ್ದು, ಮತ್ತೆ ಉಪಚುನಾವಣೆಯಲ್ಲಿ ನಿಮ್ಗೆ 273 ಓಟ್ ಬಂದಾಗ ಇದೇ ದಲಿತ ಸಮುದಾಯ ನಿಮ್ಮ ಕೈ ಹಿಡಿದಿದ್ದೀವಿ. ನಿಮ್ಮ ಚಾಮುಂಡೇಶ್ವರಿ ಕ್ಷೇತ್ರ, ವರುಣ ಕ್ಷೇತ್ರದಲ್ಲಿ ದಲಿತ ಸಮುದಾಯದೇ ನಿರ್ಣಾಯಕ. ಆದ್ರಿಂದ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೈಕಮಾಂಡ್ ಒಲಿಸಿ ನಮ್ಮ ಜಿ ಪರಮೇಶ್ವರ್ ಅವ್ರಿಗಾಗಲಿ KH ಮುನಿಯಪ್ಪನವ್ರಿಗೆ ಆಗಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಕೈ ಜೋಡಿಸಿ ತಮ್ಮ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ ಮಾಡ್ಕೊತೀನಿ. ಓಕೆ ಸರ್. ಇನ್ನು ಸುರೇಶ್ ಸರ್, ನೀವು ಪರಮೇಶ್ವರ್ ಅವರ ಅಪ್ಪಟ ಅಭಿಮಾನಿಯಾಗಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ನೋಡಿ, ಇವತ್ತಿನ ದಿವಸ ಏನು ಬೆಳವಣಿಗೆ ಇದೆ ಇಡೀ ಕರ್ನಾಟಕದಲ್ಲಿ, ಇದು ಏನು ಕೊನೆ ಅಲ್ಲ. ಇವತ್ತು ಹೋಗಿ ರಾಜೀನಾಮೆ ಕೊಟ್ಟರೆ ಕೂಡ ಅದು ಅಂಗೀಕಾರ ಆಗಲ್ಲ. ರಾಜ್ಯಪಾಲರು ಬರಬೇಕು, ರಾಜ್ಯಪಾಲರು ಬಂದ ಮೇಲೆ ಅದು ಹೋಗಿ ರಾಜೀನಾಮೆ ಕೊಟ್ಟರೆ ಅದು ಅವಾಗ ನೋಡೋಣ ಏನಾಗತ್ತೆ ಅಂತ, ಇನ್ನೂ 4-5 ದಿವಸ ಬಿಟ್ಟು ಅಥವಾ 2 ದಿವಸ ಬಿಟ್ಟು. ನಾನು ಸೆಂಟ್ರಲ್ನಲ್ಲಿ ಏನು ಹೈಕಮಾಂಡ್ ಇದೆ ಕಾಂಗ್ರೆಸ್ನಲ್ಲಿ, ಅವ್ರು ಕೇಳೋದು ಒಂದೇ ಒಂದು, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಏನು ಕಮ್ಮಿ ಇದೆ, ಏನು ಕಮ್ಮಿ ಇದೆ, ಅಥವಾ ಅವರಲ್ಲಿ ಬಂದ್ಬಿಟ್ಟು ಅನುಭವ ಕಮ್ಮಿ ಇದೆ, ಅಥವಾ ಎಜುಕೇಷನ್ ಕಮ್ಮಿ ಇದೆ, ಅಥವಾ ಯಾವುದಲ್ಲಿ ಅವರು ಯಾವುದನ್ನು ಎಳ್ಳಷ್ಟು ಅವರು ಜೀವನದಲ್ಲಿ ಎಲ್ಲನ ಕರಪ್ಟ್ ಆಗಿದ್ದಾರಾ, ಅವನು ಬೆರಳೆತ್ತಿ ತೋರಿಸಂಥ ಒಂದೇ ಒಂದು ಎಳ್ಳಷ್ಟು ಏನು ಕರಪ್ಷನು ಇಲ್ಲ, ಮಾತಾಡೋಂಗೂ ಇಲ್ಲ ಕೆಟ್ಟ ರೀತಿಯಲ್ಲಿ. ಅಷ್ಟು ಒಂದು ಒಳ್ಳೆ ವ್ಯಕ್ತಿ ನೀವು ದಲಿತರಾಗಿ ಯಾಕೆ ಕನ್ಸಿಡರ್ ಮಾಡ್ತೀರಾ? ನೀವು ದಲಿತರು 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 ಅಂತ. ಅದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೇರೆ ವರ್ಗಕ್ಕೆ ಸೇರಿದರೆ ಫಸ್ಟು ನೀವು ಆಯ್ಕೆ ಮಾಡ್ತಾಯಿದ್ರೆ ಅವ್ರನ್ನೇ. ಯಾಕಂದರೆ ಒಂದೇ ಒಂದು ಕ್ಯಾಸ್ಟ್ನ ಇಟ್ಕೊಂಡು ನೀವು ಯಾಕೆ ಆಟ ಆಡ್ತೀರಾ? ಆಮೇಲೆ ಆ ಕ್ಯಾಸ್ಟ್ನಲ್ಲಿ ಕೂಡ ಆ ಕ್ಯಾಸ್ಟ್ಗೆ ಅವ್ರಿಗೆ ಮಾತ್ರ ಮಾಡ್ತಾಯಿಲ್ಲ, ನೀವು ಇಡೀ ದೇಶದಲ್ಲಿರೋಂಥ ದಲಿತರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ. ಇಡೀ ದೇಶಕ್ಕೆ ಅನ್ಯಾಯ ಮಾಡ್ತಾಯಿದ್ದೀರಾ. ದಲಿತರಿಗೆ, ಮೈನಾರಿಟೀಸ್ಗೆ. ನಾನು ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಹೇಳೋದಿಷ್ಟೇ, ಇಡೀ ಹೈಕಮಾಂಡ್ಗೆ ಹೇಳೋದಿಷ್ಟೇ, ದಲಿತರು ನೋಡ್ತಾ ಇದ್ದಾರೆ, ಇವೆಲ್ಲ ದಲಿತರು ಇವೆಲ್ಲ ಗಮನಿಸ್ತಾ ಇದ್ದಾರೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ನಮ್ಮ ಜೊತೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿದ್ದಾರೆ, ಅಧ್ಯಕ್ಷರು ದಲಿತ ಸಂಘಟನೆಗಳ ಒಕ್ಕೂಟ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸುರೇಶ್ ಸರ್, ನಾವು ಮಾತಾಡ್ತಾ ಇದ್ವಿ ದಲಿತ CM ವಿಚಾರ. ಅಂದರೆ CM ಈಗ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಯಾರಾಗ್ತಾರೆ ನೆಕ್ಸ್ಟ್ CM ಅಂದರೆ ಅದನ್ನು ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ. ಸೊ ಇನ್ನೂ ಕೂಡ ಚಾನ್ಸ್ ಇದೆಯಾ ದಲಿತ CM ಆಗೋದಕ್ಕೆ? ಇನ್ನೂ ಆಟ ಮುಗ್ದಿಲ್ಲ. ಇವತ್ತು ಬಂದ್ಬಿಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಇನ್ನು ಅಂಗೀಕಾರ ಆಗಬೇಕು. ಇನ್ನು ಅಂಗೀಕಾರ ಆಗಬೇಕು, ಇನ್ನೂ 2-3 ದಿವಸ ಆಗ್ಬೋದು, ಇನ್ನು ಇದರಲ್ಲಿ ಏನೇನೋ ಆಗ್ಬೋದು. ಈಗ ಬಂದ್ಬಿಟ್ಟು ಹೈಕಮಾಂಡ್ ಕೂಡ ಯಾರು ಇಲ್ಲಿ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಕೂಡ ಎಲ್ಲೂ ಘೋಷಣೆ ಮಾಡಿಲ್ಲ, ಯಾರೂ ಹೇಳಿಲ್ಲ. ಹೌದು. ಇನ್ನು ಇಂಥವರೇ ಮುಖ್ಯಮಂತ್ರಿನ ಕೂಡ ಇಲ್ಲ. ಓಕೆ, ಈಗ ನಮ್ಗೆ ಎಲ್ರಿಗೂ ಇಡೀ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈಗಲೂ ಆ ನಂಬಿಕೆ ಇದೆ, ಕಾಂಗ್ರೆಸ್ಸು ದಲಿತರನ್ನ ಹಿಂದುಳಿದವ್ರನ್ನ ಕೈ ಬಿಡಲ್ಲ ಅಂತ ಇಡೀ ದೇಶದಲ್ಲಿ ಇರೋಂಥ ಎಲ್ಲ ದಲಿತರಿಗೂ ನಂಬಿಕೆ ಇದೆ ಕಾಂಗ್ರೆಸ್ ಮೇಲೆ. ಹಂಗೇನಾರ ಕಾಂಗ್ರೆಸ್ ಏನನ್ನ ಹೆಚ್ಚು ಕಮ್ಮಿ ಮಾಡ್ತಂದರೆ ಕಾಂಗ್ರೆಸ್ ಅಂತೂ ಈ ದೇಶದಲ್ಲಿ ಇತಿಹಾಸದಲ್ಲಿ ಉಳಿದೋಗುತ್ತೆ. ಯಾವುದೋ ಇನ್ನು ಮುಂದಿನ ಪೀಳಿಗೆ ಯಾರನ್ನ ಬಂದರೆ ಕಾಂಗ್ರೆಸ್ ಅಂತ ಒಂದು ಇತ್ತಂತೆ ಅಂತ ಹೇಳೋಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅದರಿಂದ ಸೋನಿಯಾ ಗಾಂಧಿಗೆ ಮತ್ತು ರಾಹುಲ್ ಗಾಂಧಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಎಚ್ಚರಿಕೆಯಿಂದ ಡಿಸಿಷನ್ ತಗೊಳ್ಳಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಸ್ ಅನ್ ಅ ಕೇಪಬಲ್ ಪರ್ಸನ್ ಟು ಚೀಫ್ ಮಿನಿಸ್ಟರ್. ಎಲ್ಲ ಅವ್ರಿಗೆ ಅರ್ಹತೆ ಇದೆ, ವಿದ್ಯಾಭ್ಯಾಸ ಇದೆ, ಒಳ್ಳೆ ಗುಣ ಇದೆ, ಒಳ್ಳೆ ಇದುವರೆಗೂ ಇಷ್ಟು ರಾಜಕಾರಣದಲ್ಲಿ ಎಲ್ಲೂ ಅವರು ಕರಪ್ಟ್ ಆಗಿಲ್ಲ. ಇದಕ್ಕಿಂತ ಏನು ಬೇಕು? ನೀವು ಒಂದೇ ಒಂದು ಇಟ್ಕೊಂಡು ಜಾತಿನ ಇಟ್ಕೊಂಡು ಅವ್ರನ್ನ ಹಿಂದೆ ಮಾಡಬೇಡಿ, ಹಿಂದೆ ತಳ್ಳಬೇಡಿ. ಅದೇ ಅವರು ಬೇರೆ ಜಾತಿಗೆ ಏನಾಗಿದೆ, ನೀವು ಫಸ್ಟು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಮುಖ್ಯಮಂತ್ರಿ ಅವ್ರನ್ನೇ ಮಾಡ್ತಾಯಿದ್ದೀವಿ. ಈ ಜಾತಿನ ಇಟ್ಕೊಂಡು ಯಾಕೆ ಅವ್ರನ್ನ ಹಿಂದೆ ಮಾಡ್ತಾಯಿದ್ದೀರಾ? ಈ ಜಾತಿ ಅಂದರೆ ಏನು ಅಷ್ಟು ನಿಮಗೆ ನೆಗ್ಲೆಕ್ಟ್ ಯಾಕೆ ಮಾಡ್ತಾಯಿದ್ದೀರಾ? ಅಷ್ಟು ಕೆಳಗಡೆ ಇರದ ಈ ಜಾತಿ, ಅಷ್ಟು ನೆಗ್ಲೆಕ್ಟ್ ಮಾಡೋಂಥ ಈ ಜಾತಿ, ಇದೇ ಜಾತಿನೇ ನಿಮಗೆ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಿರೋದು, ಅದನ್ನ ಮರಿಬೇಡಿ. 5,000 ವರ್ಷದಿಂದ ಏನು ಹೆಣ್ಣು ಮಕ್ಕಳು, ದಲಿತರು, ಬಡವರು, ರೈತರು
ಏನು ಕಷ್ಟ ಬಿತ್ಕೊಂಡು ನಳ್ತಾದ್ರು ಅದನ್ನೆಲ್ಲ ಎತ್ಕೊಂಬಂದು ಫಿಲ್ಟ್ರ್ ಮಾಡಿ ಎತ್ಕೊಂಬಂದು ಕೊಟ್ಟಂಥ ವ್ಯಕ್ತಿ ಯಾರನ್ನ ಇದ್ದರೆ ಅದು ದಲಿತರಿಗೆ ಸೇರಿದಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನ ಯಾವತ್ತೂ ನೀವು ಮರಿಬೇಡಿ. ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಿ. ಇವತ್ತಿನ ಕರ್ನಾಟಕದಲ್ಲಿ ನೀವು ದಲಿತನ ಸಿ ಎಂ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಾ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ, ಅದು ಇಡೀ ದಲಿತರು ಹಿಂದುಳಿದವರು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ವೆಂಕಟಸ್ವಾಮಿ ಸರ್, ಈಗ ಕರ್ನಾಟಕದಲ್ಲಿ ದಲಿತ ಸಮುದಾಯ ಜನಸಂಖ್ಯೆ ಆಗಿರ್ಬೋದು ಅಥವಾ ಪ್ರಭಾವದಲ್ಲೂ ಕೂಡ ಪ್ರಭಾವಿ ನಾಯಕರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ಕೂಡ ಯಾಕೆ ಸಿ ಎಂ ಸ್ಥಾನ ಇನ್ನೂ ಸಿಕ್ಕಿಲ್ಲ? ಕರ್ನಾಟಕದಲ್ಲಿ ಯಾಕೆ ದಲಿತರು ಸಿ ಎಂ ಆಗಿಲ್ಲ? ನಿಮ್ಮ ಪ್ರಕಾರ ಏನು ಕಾರಣ ಇರ್ಬೋದು? ಮೊದಲನೇದಾಗಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಯಾಕಂದರೆ BJP ಇದೆ, JDS ಇದೆ, ಅಧಿಕಾರಕ್ಕೆ ಬಂದಿದೆ, ಹೋಗಿದೆ. ಅವರು ಯಾವತ್ತೂ ಕೂಡ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ. ಅದು ಹೇಳಿ ಕೇಳಿ ಮೇಲ್ಜಾತಿಗಳ ಪಕ್ಷಗಳು ಅಂತೇಳಿ ದಲಿತರು ತಿಳ್ಕೊಂಡಿದ್ದಾರೆ. ದಲಿತರು ಮತ್ತೊಂದು ತಿಳ್ಕೊಂಡಿರೋದು, ನಮಗೆ ಇರ್ತಕ್ಕಂಥ ಏಕೈಕ ರಾಜಕೀಯ ಪಕ್ಷ ಅದು ಕಾಂಗ್ರೆಸ್ ಅಂತ. ಇವತ್ತು ದಲಿತರಲ್ಲಿ ಒಂದು ನಂಬಿಕೆ, ಒಂದು ವಿಶ್ವಾಸ ಏನಿದೆ ಕಾಂಗ್ರೆಸ್ ಬಗ್ಗೆ, ಅದು ಈಗ ದೂರ ಸರಿತಾ ಇದೆ. ನಮ್ಮಪ್ಪ, ನಮ್ಮ ತಾತ ಇವರೆಲ್ಲರೂ ಕೂಡ ಕಾಂಗ್ರೆಸ್ನವರೇ. ನಾನು ಒಂದು ಕಾಲದವರೆಗೂ ಕಾಂಗ್ರೆಸ್ನವನೇ. ಈಗ ನಾನು ಯಾಕೆ ಕಾಂಗ್ರೆಸ್ನ ವಿರೋಧ ಮಾಡ್ತಾ ಇದ್ದೀನಿ ಅಂದರೆ, ನಾನು ಅಂಬೇಡ್ಕರ್ವಾದಿಯಾಗಿ, ಅಂಬೇಡ್ಕರಿಂದ ಪ್ರೇರಣೆಯಾಗಿ ಕಾಂಗ್ರೆಸ್ ಪಕ್ಷ ಸುಡ್ತಾ ಇರ್ತಕ್ಕಂಥ ಬೆಂಕಿ ಮನೆ, ಅದನ್ನು ಪ್ರವೇಶ ಮಾಡಿಬಿಡಿ, ಸುಟ್ಟು ಬೂದಿ ಆಗ್ಬಿಡ್ತೀರಿ ಅಂತೇಳಿ ಅಂಬೇಡ್ಕರ್ ಹೇಳಿದ್ರಿಂದ ನಾನು ಪ್ರಭಾವಿತನಾಗಿದ್ದೀನಿ. ಈಗ ನಾನು ದಲಿತ ಜನಾಂಗಕ್ಕೆ, ಅದರಲ್ಲೂ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ದಲಿತರಿಗೆ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆಗೆ ಒಂದು ಒತ್ತಾಸೆಯ ಮಾತು ಹೇಳೋದೇನಂತ ಹೇಳಿದ್ರೆ, ಗೊತ್ತಿಲ್ಲ, ಈ ಹಿಂದೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತ ಅನಿಸ್ಕೊಂಡಂಥ ದಲಿತರು ಒಂದೆರಡು ಜನ ಬಂದು ಹೋಗಿರ್ಬೋದು. ಆದರೆ ಆವತ್ತಿಗೆ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಎಲ್ಲೂ ಕೂಗೆದ್ದಿರಲಿಲ್ಲ. ನೀವು ಎಲ್ಲಿಂದ ಹೋಗಿದ್ರು ಆ ರಾಜ್ಯದಲ್ಲಿ ಇವತ್ತು ದಲಿತ ಮುಖ್ಯಮಂತ್ರಿ ಕೂಗು ಎದ್ದಿದೆ. ನೀವಾದರೂ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ, ಅವಕಾಶಗಳು ಬಂದರೂ ಕೂಡ. ಯಾಕಂದರೆ ನಿಮಗೆ ಪಕ್ಷದ ನಿಷ್ಠೆ ಮುಖ್ಯ, ಪಕ್ಷದ ಶಿಸ್ತು ಮುಖ್ಯ. ದಲಿತ ಅಂದುಕೊಂಡು ನಾನು ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ ಅಂತ ನೀವೇ ಹೇಳ್ಕೊಂಡಿದ್ರಿ. ಆಯಿತು, ನೀವು ಹೈಕಮಾಂಡ್ಗೆ ಹೋಗಿದ್ರಿ, ನಾಳೆ ಪ್ರಧಾನಮಂತ್ರಿಯಾಗಿ. ಈಗ ಒಂದು ಅವಕಾಶ ಇದೆ. ರಾಹುಲ್ ಗಾಂಧಿಗೂ ಹೇಳಿ, ಸೋನಿಯಾ ಗಾಂಧಿಗೂ ಹೇಳಿ, ನೀವು ಹೇಳಿದ ಮಾತನ್ನು ಅವರು ತಿರಸ್ಕಾರ ಮಾಡ್ತಾರಾ ಇಲ್ಲ ಅನ್ನೋದಾದರೂ ನಮಗೆ ಸ್ಪಷ್ಟವಾಗಿ ಹೇಳಿ. ನನಗನ್ನಿಸ್ತದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಈ ರಾಜ್ಯದಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಭಾಳ ಗೌರವ ಇರ್ತಕ್ಕಂಥವ್ರು. ಒಬ್ಬ ದಲಿತ ಸಂಘಟನೆಗಳ ಮುಖಂಡನಾಗಿ ರಾಷ್ಟ್ರಮಟ್ಟಕ್ಕೆ ಹೋಗಿರ್ತಕ್ಕಂಥ ಅವರ ಎತ್ತರದ ವಿಚಾರಕ್ಕೆ ನಾನು ಒಬ್ಬ ಅವರ ಅಭಿಮಾನಿ. ಈಗ ನಾನು ಒಬ್ಬನೇ ಅಲ್ಲ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಖರ್ಗೆ ಅವರನ್ನು ನಂಬಿದ್ದಾರೆ. ಮುಖ್ಯಮಂತ್ರಿಗಳು ಆಗಬೇಕಾಗಿರುವಂಥವರು ಅವರು ನಂಬಿದ್ದಾರೆ. ಆ ನಂಬಿಕೆ ಬಂದಿರತಕ್ಕಂಥ ವಿಚಾರದಲ್ಲಿ ತಾವು ಮನಸ್ಸು ಮಾಡಿದ್ರೆ, ದೊಡ್ಡ ಮನಸ್ಸು ಮಾಡಿದ್ರೆ, ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ನ ಸೋನಿಯಾ ಗಾಂಧಿನ ಇಬ್ಬರನ್ನೂ ಕೂಡ ಮನವೊಲಿಸ್ಬೋದು. ಈ ಸರ್ತಿ ಒಬ್ರಿಗೆ ನೀವು ಅವಕಾಶ ಕೊಡ್ರಿ. ಒಬ್ರಿಗೆ ಅವಕಾಶ ಕೊಡೋದ್ರಿಂದ ಕರ್ನಾಟಕದಲ್ಲಿ ನಾಳೆ ಕಾಂಗ್ರೆಸ್ಸು ಇಡೀ ದೇಶದಲ್ಲೇ ಒಂದು ಉದಾಹರಣೆಯಾಗಿ ಉಳಿತದೆ, ಮಾದರಿಯಾಗಿ ಉಳಿತದೆ. ನಾಳೆ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭಕ್ಕೆ ದಲಿತರಲ್ಲಿ ಒಂದು ಮರುಚಿಂತನೆ ಆಗುತ್ತೆ. ಕಾಂಗ್ರೆಸ್ಸನ್ನು ನಾವು ಮತ್ತೆ ಅಧಿಕಾರಕ್ಕೆ ತಂದರೆ ದಲಿತರೊಬ್ಬರು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಹೋಪನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಚಾರಕ್ಕೆ ತಾವು ಭದ್ರಾಗಿ ದಯಮಾಡಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಅಥವಾ ಸೋನಿಯಾ ಗಾಂಧಿ ಹತ್ರ ಮಾತಾಡಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಿ. ಪರಮೇಶ್ವರ್ ಅವರು
ಅವರು ದಲಿತರು ಅನ್ನೋ ಕಾರಣಕ್ಕಾಗಿ ಮಾಡಬೇಡಿ. ಅವರೊಬ್ಬ ಸಜ್ಜನಿಕೆಯ ರಾಜಕಾರಣಿ, ಹೈಲಿ ಎಜುಕೇಟೆಡ್ ಪೊಲಿಟಿಕಲ್ ಲೀಡರ್, highly educated compared to any other national leaders. He is very smartest politician and very submissive to the Congress and senior also. ಇಷ್ಟೆಲ್ಲ ಅರ್ಹತೆಗಳಿದ್ದುಕೊಂಡು 2 ಸಲ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ 25% ದಲಿತ ಜನಸಂಖ್ಯೆ ಇರೋಂಥದ್ದು. ಕರ್ನಾಟಕದಲ್ಲಿ 101 ಜಾತಿಗಳು, ಪರಿಶಿಷ್ಟ ಜಾತಿ 52 ಪರಿಶಿಷ್ಟ ಪಂಗಡದ ಜಾತಿಗಳು, 153 ಜಾತಿಗಳ ಜನಸಂಖ್ಯೆ ಕರ್ನಾಟಕದಲ್ಲಿ 1/4 ನಿಮ್ಮ ಕಾಂಗ್ರೆಸ್ಗೆ ವೋಟ್ ಬೀಳ್ತಾ ಇರೋದು ದಲಿತರಲ್ಲದೆ ಈ ಪರ್ಸೆಂಟೇಜಲ್ಲಿ ಯಾವ ಜಾತಿಯಿಂದಲೂ ಬರ್ತಾ ಇಲ್ಲ, ಯಾವ ಜಾತಿಯಿಂದಲೂ ಬರ್ತಾ ಇಲ್ಲ. ಇವರನ್ನು ಬಿಟ್ಟರೆ ನಿಮಗೆ ವೋಟ್ ಬ್ಯಾಂಕ್ ಆಗಿರುವಂಥದ್ದು ಮುಸಲ್ಮಾನರು, ಕ್ರೈಸ್ತರು. ಓಕೆನಾ? ಯಾರು ಮುಸಲ್ಮಾನರಾಗಿದ್ದಾರೆ, ಯಾರು ಕ್ರೈಸ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕಾಲಕ್ಕೆ ದಲಿತರೇ ಆಗಿದ್ದಂಥವ್ರು. ಅವರು ಕ್ರಿಶ್ಚಿಯನ್ರು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ದಲಿತರು ಒಂದಾದರೆ ಕಾಂಗ್ರೆಸ್, ಇದರ ಒಂದು ಜಾತಿ ಕಡಿಮೆ ಆದ್ರೂ ಕಾಂಗ್ರೆಸ್ ನಿರ್ನಾಮ ಅನ್ನೋದಕ್ಕೆ ಇಡೀ ದೇಶ ಇವತ್ತು ಸಾಕ್ಷಿಯಾಗಿದೆ. 3 ರಾಜ್ಯಗಳಲ್ಲಿದ್ದೀರಿ, ಕೇರಳ, ಹರಿಯಾಣ, ಕರ್ನಾಟಕ ಮತ್ತು ತೆಲಂಗಾಣ. ಇನ್ನು ಬೇರೆ ರಾಜ್ಯಗಳಲ್ಲಿ ನೀವು ಅಧಿಕಾರಕ್ಕೆ ಬರ್ತೀರಿ ಅನ್ನೋ ಭರವಸೆನೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ರಾಜ್ಯದಲ್ಲಾದರೂ ಕೂಡ ನೀವು ಒಬ್ಬ ಮುಖ್ಯಮಂತ್ರಿಯನ್ನು ಮಾಡಿಲ್ಲ ದಲಿತ ಜನಾಂಗದವರು. ಅಟ್ಲೀಸ್ಟ್ ಉಳಿದಿರ್ತಕ್ಕಂಥ ಈ ರಾಜ್ಯಗಳಲ್ಲಿ ಕೇರಳ ಮಾಡೋಕ್ಕಾಗಲ್ಲ, ಈಗ ತಾನೇ ಅಧಿಕಾರಕ್ಕೆ ಬಂದಿದೆ. ಹರಿಯಾಣದಲ್ಲಿ ಸಾಧ್ಯ ಆಗಲಿಲ್ಲ, ಎಲೆಕ್ಷನ್ನಲ್ಲಿ ಬಂದು ಕೂಡ ಅಧಿಕಾರಕ್ಕೆ ಬಂದು ಕೂಡ ನೀವು ಮಾಡೋಕ್ಕಾಗಲಿಲ್ಲ. ತೆಲಂಗಾಣದಲ್ಲಿ ನಾನು ಆ ಚುನಾವಣೆಯಲ್ಲಿ ಭಾಗಿಯಾಗಿದ್ದೇನೆ. ದಲಿತರು ಏನಾದರೂ ಕಾಂಗ್ರೆಸ್ ಪರ ತೀರ್ಮಾನ ತಗೊಂಡಿರಲಿಲ್ಲ ಅಂದ್ರೆ ಅಲ್ಲೂ ಹೋಯ್ತು, BRS ಬರ್ತಾ ಇತ್ತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಆದರೆ ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ, KH ಮುನಿಯಪ್ಪ, ಮಹದೇವಪ್ಪ ಅವರು ಮತ್ತು ಜಾರಕಿಹೊಳಿ ಅವರ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಾಗಿದೆ. ಅವರ ಕಾಂಟ್ರಿಬ್ಯೂಷನನ್ನು ನೀವು ತಿರಸ್ಕರಿಸಿ ನೀವು ಮತ್ತಾರೋ ಕಾಂಟ್ರಿಬ್ಯೂಷನ್ ಏನಿದೆ ನೋಡ್ರಿ, ಅಲ್ಲಿ ನೀವು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಿದ್ದೀರೋ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡ್ರಿ. ಕಾಂಗ್ರೆಸ್ಸಲ್ಲಿ ಎಷ್ಟು ಮಟ್ಟಿಗೆ ಅವರ ಜಾತಿ ಜನಾಂಗ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆ. ಇವತ್ತು ನೀವು ಯಾರ ಹೆಸರನ್ನ ಯಾರ ಒತ್ತಡಕ್ಕೆ ನೀವು ಬಲಿ ಆಗ್ತಾ ಇದ್ದೀರೋ ಅವರ ಜಾತಿ ಇವತ್ತು 100ಕ್ಕೆ 80% ನಿಮ್ಮ ಪಕ್ಷಕ್ಕೆ ಬೆಂಬಲಿಸ್ತಾ ಇಲ್ಲ ಆ ಜನಾಂಗ. ಇದು ಸವಾಲಾಗಿ ಅಂಕಿ ಅಂಶಗಳು, ಆಧಾರಗಳ ಸಮೇತ, ಇಂದಿನ ಚುನಾವಣೆಯ ಲೆಕ್ಕಾಚಾರಗಳ ಸಮೇತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ 100ಕ್ಕೆ 80% ದಲಿತರು ಇವತ್ತು ಕೂಡ ನಿಮ್ಮ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಈ ಹಿಂದಿನ ದಿನದ ರೀತಿಯಲ್ಲಿ ಇವತ್ತು ದಲಿತರಿಲ್ಲ, ಜಾಗೃತರಾಗಿದ್ದಾರೆ ಎಲ್ಲ ಭಾಗಗಳಲ್ಲೂ. ಇದು ನಾನು ಒಬ್ಬನಲ್ಲ, ಇಲ್ಲಿ ನಾವು ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ನಾವು 4 ಜನ ಅಲ್ಲ, ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೂಗಿ ಎದ್ದೇಳ್ತಾ ಇದ್ದಾರೆ. ಇವತ್ತು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜೀನಾಮೆ ಕೊಡಿಸಿದ ಸಿದ್ದರಾಮಯ್ಯ ಅವರ ಬಾಯಲ್ಲೇ ನೀವು ಒಬ್ಬ ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿಸ್ಬೋದಿತ್ತಲ್ಲ. ಈಗ ತಾನೇ ಆ ಪತ್ರಿಕಾಗೋಷ್ಠಿಯಲ್ಲಿ ನಾವು ನೋಡಿದ್ದೀವಿ. ಅವ್ರು ಹೇಳಿದಂಥ ಮಾತು ಇವತ್ತು ಹೈಕಮಾಂಡ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿನೇ ಇಲ್ಲಿ. ನಾನು ಸೋನಿಯಾ ಗಾಂಧಿನೂ ಹೆಸರು ಹೇಳಲ್ಲ, ಖರ್ಗೆ ಹೆಸರು ಹೇಳಲ್ಲ. ರಾಹುಲ್ ಗಾಂಧಿಯವರು ಹೈಕಮಾಂಡ್ ಆಗಿ ದಲಿತರ ಪರ ತೀರ್ಮಾನ ತಗೊಂಡ್ರೆ ನೀವು ದಲಿತ ಪರ ರಾಜಕಾರಣಿ ಅಂತ ಕರಿತೀವಿ. ಸಪೋಸ್ ನೀವು ದಲಿತರನ್ನೇನಾದರೂ ತಿರಸ್ಕರಿಸಿ ಬೇರೆಯವರು ಒತ್ತಡಕ್ಕೆ ನೀವು ಮಣಿಯೋದಿದ್ದರೆ ನೀವು ದಲಿತ ವಿರೋಧಿ ಅನ್ನೋ ಪಟ್ಟವನ್ನು ಕಟ್ಕೋಬೇಕಾಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿಯವರೇ ಭಾಳ ವಿನಮ್ರವಾಗಿ ಹೇಳ್ತಾ ಇದ್ದೀವಿ. ಇವಾಗ ಇತ್ತೀಚೆಗಷ್ಟೇ ನೀವು ದಲಿತ ಚಿಂತಕರನ್ನ ನಿಮ್ಮ ಹತ್ರ ಬಿಟ್ಕೊತಾ ಇದ್ದೀರಿ, ದಲಿತ ಹೋರಾಟಗಾರನ ನಿಮ್ಮ ಹತ್ರ ಬಿಟ್ಕೊತಾ ಇದ್ದೀರಿ. ಆದರೆ ದಲಿತ ಪರ ನಿಲುವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ದಲಿತ ವಿರೋಧಿ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ. ನಾನು ಈ ಮೂಲಕ ಭಾಳ ವಿನಮ್ರವಾಗಿ ರಾಹುಲ್ ಗಾಂಧಿಯನ್ನು ವಿನಂತಿ ಮಾಡ್ತೀನಿ, ದಯಮಾಡಿ ಖರ್ಗೆ ಅವರ ಹತ್ರನೂ ಮಾತಾಡಿ ಅವ್ರ ಮನಸ್ಸು ಒಲಿಸಿ, ನಿಮ್ಮ ತಾಯಿ ಸೋನಿಯಾ ಗಾಂಧಿ ಹತ್ರನೂ ಮಾತ್ರ ಅವ್ರ ಮನಸ್ಸು ಒಲಿಸಿ, ಪರಮೇಶ್ವರ್ಗಿಂತ
ಬೇರೆ ಇನ್ಯಾರಾದರೂ ಅವರಿಗೆ ಸವಾಲು ಎಸಿತಕ್ಕಂಥ ಬೇರೆ ಜಾತಿಯವರಿದ್ರೆ ಹೇಳ್ರಿ, ನಾನು ಅದು ಒಪ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಹೈಕಮಾಂಡ್ ತಗೊಳ್ಳುವಂಥ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಕೆಂಪಯ್ಯ ಸರ್, ಈಗ ಅಂದರೆ ನಾವು ಈ ದಲಿತ ನಾಯಕರು ಪ್ರಮುಖ ಹುದ್ದೆಗಳಲ್ಲಿ ಇರೋದನ್ನು ನೋಡಿದ್ದೀವಿ, ಆದರೆ CM ಅಂತ ಬಂದರೆ ಮಾತ್ರ ಯಾಕೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ನಿಮ್ಮ ಪ್ರಕಾರ? CM ಸ್ಥಾನ ಯಾಕೆ ಕೊಡೋದಿಲ್ಲ? ನಾನು ಒಬ್ಬ ಕಲಾವಿದನಾಗಿ ಮತ್ತು ಆಕಾಶವಾಣಿ ದೂರದರ್ಶನದಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಹಳಷ್ಟು ಜನ ಪೊಲಿಟಿಷಿಯನ್ಸ್ ನಮ್ಮ ಮೇಲೆ ಬಂದು ಹೋಗಿದ್ದಾರೆ. ಸಿದ್ದರಾಮಯ್ಯವ್ರನ್ನ ನಾನು ಸುಮಾರು 1975ರಿಂದನೂ ಗೊತ್ತು, ಬಾಲ್ಯದಿಂದ. ಒಬ್ಬ ಗಾಯಕನಾಗಿ ಅವ್ರ ಜೊತೆ ಎಷ್ಟು ಕಳೆದಂಥ ಸಮಯ ಬಹಳಷ್ಟಿದೆ. ಆದರೆ ನಾನು ಕಂಡಂಥ ಏನು ಚೀಫ್ ಮಿನಿಸ್ಟರ್ಗಳಲ್ಲಿ ಸಿದ್ದರಾಮಯ್ಯವರು ಒಂದು ಮಹೋನ್ನತ ಭಾವನೆಗಳು ಹೊಂದಿದ್ರು ಅವರು. ಈಗಾಗಲೇ ನಾನು ಇವತ್ತು ಕೇಳಿದ್ದೆ ಅವರದ್ದು ಭಾಷಣ, ಆದರೆ ಅವೆಲ್ಲವೂ ಸತ್ಯನೇ. ಎಂದೂ ಅವರು ಟ್ರೂ ಟು ದಿ ಅರ್ತ್, ಟ್ರೂ ಟು ದಿ ಲೈಫ್, ಸುಳ್ಳು ಅದು ಹೇಳಿದ್ರಲ್ಲ, ಯಾವುದೇ ಕಾರಣಕ್ಕೂ ಇದು ಮಾಡಿದ್ರಲ್ಲ. ನಾನು ಅವರಲ್ಲಿ ಏನು ಕೇಳ್ತೀನಿ ಅಂದರೆ, ಇಷ್ಟೆಲ್ಲ ನಿನ್ನ ಅಂಬೇಡ್ಕರ್, ಬುದ್ಧ, ಬಸವರ ಆಶಯಗಳನ್ನು ಅವರು ರೂಢಿಸ್ಕೊಂಡು ಆ ಜೀವನದಲ್ಲಿ ಪಾಲಿಟಿಕ್ಸ್ನಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದರಿಂದ ಅವರು ನಿಜವಾಗ್ಲೂ ಅವರು ಹೇಳಬೇಕು, ದಲಿತ ಸಮುದಾಯ, ಅದರಲ್ಲೂ ಅಸ್ಪೃಶ್ಯರು, ಅನ್ಟಚಬಲ್ ಇದೆ, ಟಚಬಲ್ ಬಿಡಿ, ಅನ್ಟಚಬಲಲ್ಲಿ ಯಾರಿಗಾರೋ ಒಬ್ಬರಿಗೆ ಅವರು ಮಾಡಬೇಕು ಅಂತ ಅವ್ರು ಹೇಳಬೇಕು. ಅವರೇ ಈಗ ಹೈಕಮಾಂಡ್ ಇದ್ದಾರೆ. ಅವರು ಸಿದ್ದರಾಮಯ್ಯನವರು ಹೈಕಮಾಂಡ್ ಇವಾಗ. ಆದರೆ ಅವ್ರು ಹೇಳಿದ್ದಕ್ಕೆ ಯಾರು ಇಲ್ಲ ಅನ್ನಲ್ಲ. ನಾನು ಅವರಲ್ಲಿ ವಿನಂತಿಸ್ಕೋತೀನಿ, ನೀವು ದಯವಿಟ್ಟು ದಲಿತ ಮುಖ್ಯಮಂತ್ರಿ, ಅದರಲ್ಲಿ ಅಸ್ಪೃಶ್ಯರನ್ನು ಯಾರು ನೇಮಕ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೋತೀನಿ. ಯಾಕಂದರೆ ಇಲ್ಲಿವರೆಗೂ ಬಂದವರು ಅವರವರ ಸಮುದಾಯನ ಬೆಳೆಸ್ಕೊಂಡು ಹೋದರು, ಪ್ರತಿಯೊಂದು ಜಾತಿಗೆ ಎಲ್ಲರೂ ಹೋಗಿದ್ದಾರೆ. ಆದರೆ ಇದುವರೆಗೂ ಈ ದೇಶದೊಳಗೆ ಒಬ್ಬ ಅಸ್ಪೃಶ್ಯ ಒಬ್ಬ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬ್ರಿಲಿಯಂಟ್ ಪೊಲಿಟಿಷಿಯನ್ಸ್ ಇದ್ದಾರೆ. ಹೀಗಾಗಿ ನಮ್ಮ ನಾಯಕರಾದಂಥ ಎಂ ವೆಂಕಟಸ್ವಾಮಿಯವರು ಎಲ್ಲ ಭಾಳ ಚೆನ್ನಾಗಿ 3 ಜನ ಮಾತಾಡಿದ್ದಾರೆ. ಮತ್ತೆ ನಾನು ಮಾತಾಡೋಕೆ ಹೋದರೆ 2 ಓವರ್ಲ್ಯಾಪ್ ಆಗುತ್ತೆ. ಆದ್ದರಿಂದ ಒಬ್ಬ ಕಲಾವಿದನಾಗಿ ಈ ದೇಶದ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಮಹೋನ್ನತ ಆಶೆಯನ್ನು ಅನುಭವಿಸ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ವಾಲಂಟ್ರಿಯಾಗಿ ಮಾಡಬೇಕು ಅಂತ ನಾನು ವಿನಂತಿಸ್ಕೊಡ್ತೀನಿ. ಎಸ್ ಸರ್, ಈಗ ದಲಿತ CM ಆದರೆ ದಲಿತರ ಸಮಸ್ಯೆಗಳೆಲ್ಲ ಬದಲಾಗುತ್ತಾ, ಅಥವಾ ಕೇವಲ ಇದೊಂದು ಸಿಂಬಾಲಿಕ್ ರಾಜಕೀಯ ಆಗಿ ಉಳಿಯುತ್ತಾ? ಹೇಗೆ? ಅಷ್ಟೇ, ಸಿಂಬಾಲಿಕ್. ದಲಿತ CM ಆದರೆ ಏನು ಸಮಸ್ಯೆಗಳೇನು ದಲಿತರ ಬದುಕೆಲ್ಲ ಹಸನಾಗುತ್ತೆ ಅನ್ನೋ ಭಾವನೆ ಭ್ರಮೆಯಲ್ಲಿ ನಾವು ಯಾರೂ ಇಲ್ಲ. ಕರ್ನಾಟಕ ಇತಿಹಾಸದಲ್ಲಿ ಒಂದು ಲೆಕ್ಕ ಯಾರು ಸಿಗುತ್ತಲ್ಲ, ದಲಿತ CM ಆಗಿದ್ರು, ದಲಿತರಿಗೂ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿಲ್ಲ. ನಾವು ಸಹ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅಂತ ನಾವು ಎದುರ್ತಿಟ್ಕೊಂಡು ಹೇಳ್ಬೋದಲ್ಲ ಮೇಡಮ್. ಆದ್ರಿಂದ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅಂತ ತಿಳ್ಕೊಂಡಿದ್ದು, ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರಿಗೆ ಶುಭ ವಿದಾಯ ನಿಮ್ಮ ವೇದಿಕೆ ಮುಖಾಂತರ. ನೀವು ಈಗ ದಲಿತರಿಂದ ವಿಮೋಚನೆ ಪಡಿಬೇಕಾದ್ರೆ ನೀವೇ ಹೈಕಮಾಂಡ್ ಹೆಚ್ಚು ಕಡಿಮೆ ಕರ್ನಾಟಕಕ್ಕೆ ನೀವು ಪರಮೇಶ್ ಸಾಹೇಬ್ರನ್ನ ನೀವು ಮುಖ್ಯಮಂತ್ರಿ ಮಾಡಿ ಈ ಶಾಪವನ್ನು ವಿಮೋಚನೆ ಮಾಡ್ಕೋಬೇಕು. ಯಾಕಂದರೆ ಲಾಗಾಯತಿನಿಂದ ಸಿದ್ದರಾಮಯ್ಯನವ್ರ ಜೊತೆಲಿ ದಲಿತ ಸಮುದಾಯ ನಿಂತಿದೆ. ಹಾಗಾಗಿ ನಾವು ಮತ್ತು ಈಗ ಒಳಮೀಸಲಾತಿ ಅಂತಕ್ಕಂಥ ಅತ್ಯಂತ ಜಟಿಲ ಸಮಸ್ಯೆಯನ್ನು ಒಂದು ಪರಿಹಾರನ ಕಂಡುಕೊಂಡ್ರು ಸಿದ್ದರಾಮಯ್ಯ ಸಾಹೇಬರು. ಅದನ್ನು ಅನುಷ್ಠಾನ ಮಾಡೋಂಥ ಸಂದರ್ಭದಲ್ಲಿ ಅವರೇ ಇಲ್ಲ ಅಂದರೆ ಯಾರು ಮಾಡ್ತಾರೆ? ಭಾಳ ಕ್ಲಿಷ್ಟಕರಾಗಿ 56,000 ಹುದ್ದೆಗಳನ್ನ ತುಂಬಬೇಕಾಗಿದೆ ಮೇಡಮ್. ಈಗ 56,000 ಹುದ್ದೆ ತುಂಬಬೇಕು ಅಂದರೆ ನಿಮ್ಮ 5 ಜನ ದಲಿತ ಮಂತ್ರಿಗಳಿದ್ರಲ್ಲ, ಅವರು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದಾರೆ. ಒಳ ಮೀಸಲಾತಿ ಅಂದ್ರೆ ಏನು, ಮೀಸಲಾತಿ ಅಂದ್ರೆ ಏನು, ಮಾಧುಸ್ವಾಮಿ ಆಯೋಗ ಏನು, ಸದಾಶಿವ ಆಯೋಗ ಏನು, ನಾಗಮೋಹನ್ ದಾಸ ಆಯೋಗ ಏನು ಅಂತ. ಇವರಷ್ಟಲ್ಲೇ ನೀವು ಬೇರೆ ಯಾರೇ ಆದ ಮುಖ್ಯಮಂತ್ರಿ ಆದರೂ ಮತ್ತೆ ಈ ಆಯೋಗದ ಎಲ್ಲ ಸಮಸ್ಯೆಗಳನ್ನು ನೀವು ಇದನ್ನು ಸ್ಟಡಿ ಮಾಡಬೇಕಾಗತ್ತೆ. ಸ್ಟಡಿ ಮಾಡೋಷ್ಟೊತ್ತಿಗೆ 56,000 ಹುದ್ದೆಗಳನ್ನ ಕಾಯ್ತಾ ಇರ್ತಕ್ಕಂಥ ಜನಗಳಿಗೆ, ನಿರುದ್ಯೋಗಿಗಳಿಗೆ ನ್ಯಾಯ ಹೆಂಗೆ ಒದಗಿಸ್ತೀರಿ? ಈ ಏಜ್ ಬಾರ್ ಆಗ್ತಾ ಇದೆ, ಅತ್ಯಂತ ಕ್ರೂಷಿಯಲ್ ಪೀರಿಯಡ್ ಪಾಪ ಅವ್ರಿಗೆ ಈಗ. ಆದ್ದರಿಂದ ನೀವು ಸಂಪೂರ್ಣ ದಲಿತರ ಬಗ್ಗೆ ಮಾಹಿತಿ ಇರತಕ್ಕಂಥ ದಲಿತರುಗಳನ್ನೇ ವಿಶೇಷವಾಗಿ ನಮ್ಮ ಎಲ್ಲ ಸಹೋದರರು ಹೇಳ್ದಂಗೆ ಪರಮೇಶ್ವರ ಸಾಹೇಬರು ಅತ್ಯಂತ ಸೌಜನ್ಯ, ಸಜ್ಜನ, ಹೈಲಿ ಕ್ವಾಲಿಫೈಡ್ ಪರ್ಸನ್. ಮತ್ತು ಅವರು ಕಾಂಗ್ರೆಸ್ನಲ್ಲಿ 2 ಸರಿ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಯ್ತು. ಅವರೆಲ್ಲ ಸೋಲಿಸಿದ್ರು. ಅವರೆಲ್ಲ ಇವತ್ತು ಎದೆ ಮೇಲೆ ಕೈ ಇಟ್ಕೊಂಡು ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡಿ ನೀವು ಶಾಪ ವಿಮೋಚನೆ ಆಗುತ್ತೆ ಅಂತೇಳಿ ತಮ್ಮ ವೇದಿಕೆ ಮುಖಾಂತರ ಕೇಳ್ಕೊತೀನಿ.
ಎಸ್ ಇನ್ನು ಸುರೇಶ್ ಸರ್, ಈಗ ಯಂಗ್ ವೋಟರ್ಸ್ ಏನಿದ್ದಾರೆ ಅವರು ಈ ಜಾತಿ ಆಧಾರಿತ ನಾಯಕತ್ವವನ್ನು ಒಪ್ಕೊಳ್ತಾರಾ ಅಥವಾ ಹೊಸ ರಾಜಕೀಯವನ್ನು ಬಯಸ್ತಾರಾ, ಹೇಗೆ? ನೋಡಿ, ಫಸ್ಟು ಏನೋ ಒಂದು 100-200 ವರ್ಷದಲ್ಲಿ ಜಾತಿ ಅದು ಇದೆಲ್ಲ ಬರ್ತಾ ಇತ್ತು. ಈಗಿನ ಕಾಲದಲ್ಲಿ ಇದನ್ನೆಲ್ಲ ಸುಟ್ಟಾಕಬೇಕು, ಜಾತಿ ಇರಲೇಬಾರ್ದು. ಇವತ್ತು ಜಾತಿನ ನೋಡ್ಕೊಂಡು ಇವರು ಪದವಿ ಕೊಡ್ತಾರೆ, CM ಮಾಡ್ತಾರೆ ಅಂದರೆ ವ್ಯಕ್ತಿನ ನೋಡಿ ನೀವು CM ಮಾಡಿ. ಅವರಲ್ಲಿ ಏನೋ ಕಮ್ಮಿ ಇದ್ದರೆ ನಮ್ಮಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರಲ್ಲೂ ಒಬ್ರಿಗಿಂತ ಒಬ್ಬರು ಒಳ್ಳೆ ಲೀಡರ್ಸ್ ಇದ್ದಾರೆ. ಇವತ್ತಿನ ದಿವಸ ಬಂದ್ಬಿಟ್ಟು ನಿಮಗೆ ದಲಿತರು ಮಾಡೋಕ್ಕೆ ನಿಮ್ಗೊಂದು ಒಳ್ಳೆ ಅವಕಾಶ ಇದೆ ಕಾಂಗ್ರೆಸ್ಗೆ. ಈ ಒಂದು ಅವಕಾಶನ ನೀವು ತಪ್ಪಿಸ್ಕೊಳ್ಳೇಬೇಡಿ. ಯಾಕೆ ತಪ್ಪಿಸ್ಕೊಳ್ತಾ ಇದ್ದೀರಿ ಈ ಥರ ಒಂದು ಒಳ್ಳೆ ಅವಕಾಶನ? ಈ ಅವಕಾಶನ ಏನೋ ನೀವು ತಪ್ಪಿಸ್ಕೊಂಡ್ರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಅಂತೂ ಇರೋದೇ ಇಲ್ಲ. ಅದು ನಿಮ್ಮ ಫೈನಲ್ ಸ್ಟೇಟ್ಮೆಂಟ್. ಎಸ್ ಇನ್ನು ಸರ್, ನೀವೇನೋ ಹೇಳ್ತೀನಿ ಅಂತ ಹೇಳಿದ್ರೆ ಹೇಳಿ. ಇಷ್ಟು ದಿವಸ ಕಾಂಗ್ರೆಸ್ನವರು ನಾವು 5 ಹಂತದ ದಲಿತ ಮುಖ್ಯಮಂತ್ರಿ ಹೋರಾಟ ಮಾಡಿದ್ದೀವಿ. ಸಿದ್ದರಾಮಯ್ಯ ಅವರು ಆಗೋಕೆ ಮೊದಲು ಕೇಳಿದ್ದೀವಿ. ಖರ್ಗೆ ಅವರೇ ಈ ರಾಜ್ಯದ KPCC ಪ್ರೆಸಿಡೆಂಟ್ ಇದ್ದಾಗ ನೀವು ಮುಖ್ಯಮಂತ್ರಿ ಆಗಿ ಅಂತ ಕೇಳಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಕಾಂಗ್ರೆಸ್ಸಿಂದ ಒಂದೇ ಮಾತು ಬರ್ತಾ ಇದ್ದಿದ್ದು, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತೇಳಿ. ಇದೇ ಉತ್ತರ ಬರ್ತಾ ಇದೆ. ಈಗ ಖಾಲಿ ಇದೆ, ಈಗ ರೈಟ್ ನಾವು ಖಾಲಿ ಇದೆ. ಸಿದ್ದರಾಮಯ್ಯ ಅವರು ಖಾಲಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾರು ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರ ಬಾಯಿಂದಲೇ ಬಂದರೆ ಭಾಳ ಒಳ್ಳೆಯದು. ದಲಿತರು ಅವ್ರಿಗೆ ಚಿರುಣಿ ಆಗಿರ್ತಾರೆ. ಅವ್ರ ಬಾಯಿಂದ ಬರಕ್ಕೆ ಮಾಡದೇ ಇರೋ ರೀತಿಯಲ್ಲಿ ಹೈಕಮಾಂಡ್ ಏನಾದರೂ ಕಟ್ಟಾಕಿದ್ರೆ, ಬಾಯಿಗೆ ಬಟ್ಟೆ ಮುಚ್ಚಿದ್ರೆ, ನಾವು ಹೈಕಮಾಂಡ್ಗೆ ಹೇಳ್ತೀವಿ, ನೀವು ತೀರ್ಮಾನ ಮಾಡಿ. ನೀವು DK ಶಿವಕುಮಾರ್ ಕೊಡಬೇಕು ಅಂತೇಳಿ ನೀವೇನೋ ಮನಸ್ಸಲ್ಲಿದ್ದರೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಇನ್ನೂ ವಯಸ್ಸಿದೆ. 2028ಕ್ಕೆ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಇಡೀ ರಾಜ್ಯದ ದಲಿತರು ಅವ್ರ ಜೊತೆಗಿರ್ತಾರೆ. ಖಾಲಿ ಇರ್ತಕ್ಕಂಥ ಹುದ್ದೆ, ಮುಖ್ಯಮಂತ್ರಿ ಹುದ್ದೆಗೆ ಖುದ್ದು ಶಿವಕುಮಾರ್ ಅವರೇ ಇಲ್ಲ ಡಾಕ್ಟರ್ G ಪರಮೇಶ್ವರ್ ಇರಲಿ, ನಾನು ಬೆಂಬಲಿಸ್ತೀನಿ, ಮುಂದೆ ಅವ್ರನ್ನ ನನ್ನ ಮುಖ್ಯಮಂತ್ರಿ ಮಾಡಲಿ ಅಂತೇಳಿ ಹೇಳ್ಬಿಟ್ರೆ ದೊಡ್ಡವರಾಗ್ತಾರೆ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಶಿವಕುಮಾರ್ ಅವರು ಅತಿ ಚಿಕ್ಕ ಮನುಷ್ಯ ಆಗ್ಬಿಡ್ತಾರೆ. ಬರೀ ದಲಿತರ ದೃಷ್ಟಿಯಲ್ಲ ಅಷ್ಟೇ ಇಲ್ಲ, ಇಡೀ ರಾಜ್ಯದ ದೃಷ್ಟಿಯಲ್ಲಿ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಇವತ್ತು ಸ್ಪರ್ಧೆಯಲ್ಲಿದ್ದಾರೆ. ಇಲ್ಲ ಸಲ್ಲದ ಒತ್ತಡ ತರ್ತಾ ಇದ್ದಾರೆ. ಅದು ಏನಕ್ಕಂದ್ರೆ ದಲಿತರನ್ನ ತಪ್ಪಿಸೋದಕ್ಕೆ. ತಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಎಸ್, ಅದು ಮೂಲ ಆಸೆ. ಆದರೆ ದಲಿತರನ್ನ ಈ ಕುರ್ಚಿಯಿಂದ, ಈ ಖಾಲಿ ಇರ್ತಕ್ಕಂಥ ಹುದ್ದೆಯನ್ನು ದಲಿತರು ತುಂಬಬಾರ್ದು ಅನ್ನೋ ಮನಸ್ಸೇನಾದರೂ DK ಶಿವಕುಮಾರ್ಗಿದ್ರೆ ಅದನ್ನು ಇವತ್ತೇ ನಿಲ್ಲಬೇಕು. ಅದೇನಾದರೂ ಮಾಡಿದ್ದೀರಿ ಅಂದರೆ ದಲಿತರ ಮೇಲೆ ನಡೀತಕ್ಕಂಥ ಮೊದಲ ರಾಜಕೀಯ ದೌರ್ಜನ್ಯ ಅಂತ ನಾನು DK ಶಿವಕುಮಾರ್ಗೆ ಅಣೆಪಟ್ಟ ಕಟ್ಟೋದ್ರಲ್ಲಿ ಏನೂ ಹಿಂದಕ್ಕೆ ಹೋಗಲ್ಲ. ಎರಡನೇದು, ಹೈಕಮಾಂಡ್ ಅವರು ಏನಾದರೂ DK ಶಿವಕುಮಾರ್ ಅವರ ಒತ್ತಡಕ್ಕೆ ಒಲಿದು ದಲಿತರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ರಾಹುಲ್ ಗಾಂಧಿ ಕೂಡ ದಲಿತ ವಿರೋಧಿ ಅಂತೇಳಿ ಪಟ್ಟ ಕಟ್ಟಬೇಕಾಗತ್ತೆ. ಅಷ್ಟೇ ಅಲ್ಲ, ಇದು ಎಲ್ಲಿವರೆಗೂ ಹೋಗುತ್ತಂತ ಹೇಳಿದ್ರೆ ತರ್ಕ, ತಾವು ಇವತ್ತು ಸಂವಿಧಾನ ಹಿಡ್ಕೊಂಡು ಮೆರಿತಾ ಇದ್ದೀರಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮತ್ತು ಬೀದಿಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಾಡ್ತಕ್ಕಂಥ ದೊಡ್ಡ ಅಗೌರವ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿ ಕೂಡ ನೀವು ನಾಳೆ ಪ್ರತಿಬಿಂಬಿಸ್ತೀರಿ ಅನ್ನೋ ಎಚ್ಚರಿಕೆಯನ್ನು ನಿಮ್ಮ ಮನಸ್ಸಲ್ಲಿರಲಿ. ಹೀಗಾಗಿ ನಾವು ನೋಡ್ತೀವಿ, ಇನ್ನು 1-2 ದಿವಸ ಈ ಸರ್ಕಸ್ ನಡೆಯುತ್ತೆ, ಹಗ್ಗ ಜಗ್ಗಾಟ ನಡೆಯುತ್ತೆ, ಕುದುರೆ ವ್ಯಾಪಾರ ನಡೆಯುತ್ತೆ. ಇದು ಎಲ್ಲದರ ಮಧ್ಯೆ ಒಂದೇ ಉತ್ತರ, ಈಗ ಖಾಲಿ ಇರ್ತಕ್ಕಂಥ CM ಹುದ್ದೆಗೆ ಡಾಕ್ಟರ್ G ಪರಮೇಶ್ವರ್ ಅವರು ಆಯ್ಕೆ ಆಗಲೇಬೇಕು. ನೀವು ಚೀಟಿಯಲ್ಲಿ ಕಳಿಸ್ತಿರೋ, CLP ಮೀಟಿಂಗಲ್ಲಿ ಇರ್ತಿರೋ, CLP ಮೀಟಿಂಗ್ ಓಪನ್ ಆಗಿ ಕರೆದ್ರೆ ಗ್ಯಾರಂಟಿ ಪರಮೇಶ್ವರ್ ಅವ್ರನ್ನ ಎಲ್ಲರೂ ಕೂಡ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾರೆ. ಇದು 100% ನಮಗೆ ಫೀಡ್ಬ್ಯಾಕ್ ಇದೆ. 100% ನಾವು ಎಲ್ಲ ಶಾಸಕರ ಜೊತೆ ಮಾತುಕತೆಯಲ್ಲಿದ್ದೀವಿ. ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. SC ST ಶಾಸಕರಿಗೆ ಅಷ್ಟೇ ಅಲ್ಲ, ಬೇರೆ ಜಾತಿ ಶಾಸಕರು ಕೂಡ ಏನು ಮಾಡ್ತಾ ಇದ್ದೀರಿ ನೀವು? ನಿಮಗೆ ಟಿಕೆಟ್ ಕೊಡುವಾಗ ಪರಮೇಶ್ವರ್ ಬೇಕಾಗಿತ್ತು, ನಿಮ್ಗೆ ಅಧಿಕಾರ ಕೊಡಬೇಕಾದ್ರೆ ಪರಮೇಶ್ವರ್ ಬೇಕಾಗಿತ್ತು, ನಿಮ್ಮನ್ನೆಲ್ಲ ಗೆಲ್ಲಿಸಬೇಕಾಗಿದ್ರೆ ಇಡೀ ರಾಜ್ಯ ತಿರುಗಿ ಪರಮೇಶ್ವರ್ ಬೇಕಾಗಿತ್ತು. ಇದನ್ನೆಲ್ಲ ಬಿಟ್ಟು ಇವತ್ತು ನೀವು ಯಾವುದೋ ಜಾತಿಗಾಗಿ, ಯಾವುದೋ ಹಣಬಲಕ್ಕಾಗಿ, ಯಾವುದೋ ಮುಲಾಜಿಗಾಗಿ ಬೇರೆಯವ್ರನ್ನ ನೀವು ಮುಖ್ಯಮಂತ್ರಿ ಮಾಡಕ್ಕೆ ಹೊಡ್ತೀರಂದ್ರೆ ನಿಮ್ಮಂಥ ಪಾಪಿಗಳು ದಲಿತರ ಪಾಲಿಗೆ ಮತ್ತೊಬ್ರು ಇಲ್ಲ ಅಂತೇಳಿ ನಾವು
ಹೋರಾಟಕ್ಕಿಳಿಬೇಕಾಗ್ತದೆ. ನಾಳೆಯಿಂದಲೇ ಇಡೀ ರಾಜ್ಯದಾದ್ಯಂತ ದಲಿತರು ಬೀದಿಗಿಳಿತಾರೆ, ಹಳ್ಳಿಯಲ್ಲಿ ಇಳಿತಾರೆ, ತಾಲೂಕಲ್ಲೂ ಇಳಿತಾರೆ. ಇಡೀ ರಾಜ್ಯ ದಲಿತ ದಂಗೆಗೆ ಸಿದ್ಧವಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ರಾಹುಲ್ ಗಾಂಧಿಗೆ ಕೊಡ್ತಾ ಇದ್ದೀವಿ. ಎಸ್, ಇನ್ನು ಕೆಂಪಯ್ಯ ಸರ್ ಈಗಾಗಲೇ ಹೇಳಿದಾಗೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅನ್ನೋ ಕೂಗು, ಮತ್ತೊಂದು ಕಡೆ ದಲಿತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅಂತ. ಸೊ ಈಗ ಅಂದ್ರೆ ಆನ್ ಎ ಲೈಟರ್ ನೋಟ್, ಈಗ ಒಂದ್ ವರ್ಷ ಇವರಿಗೂ ಪವರ್ ಶೇರಿಂಗ್ ತರ ಡಿವೈಡ್ ಮಾಡಿ 1 ವರ್ಷ ಇವರು 1 ವರ್ಷ ಇವರು ಆ ರೀತಿ ಮಾಡ್ಬೋದಾ, ಅಥವಾ ಈಗ ಅಕಸ್ಮಾತ್ ಏನಾದ್ರೂ ದಲಿತ ಸಿಎಂ ಆದ್ರೆ ಅದು ಕರ್ನಾಟಕ ರಾಜಕೀಯದಲ್ಲಿ ಒಂದು ಐತಿಹಾಸಿಕ ಬೆಳವಣಿಗೆ ಆಗುತ್ತಾ, ಹೇಗೆ? ನಮಗೆ ಇಲ್ಲಿವರೆಗೂ ಅಂತ ಉನ್ನತ ಮಟ್ಟದ ಒಂದು ಪೋಸ್ಟ್ ಕೊಟ್ಟಿಲ್ಲ ಇದುವರೆಗೆ, ತಿಳಿತಾ? ಎಷ್ಟು ಕಠಿಣವಾದಂಥ ಅನ್ಟಚಬಿಲಿಟಿ ಅಂದರೆ ಕೈ ಮುಗಿತೀವಿ, ಹತ್ರಕ್ಕೆ ಸೇರಿಸಲ್ಲ. ಈಗ ಕೈ ಥ್ಯಾಂಕ್ಸ್ ಕೊಡ್ತೀವಿ, ಮತ್ತು ಅಪ್ಕೊಂಡು ಇವತ್ತು ಮುಸಲ್ಮಾನರು ಇರ್ತಾರೆ, ಆದರೆ ನಮ್ಮನ್ನು ಹತ್ರಕ್ಕೆ ಸೇರಿಸಲ್ಲ. ಅಂಥ ಸಮುದಾಯನ ಇವರು ಕಡೆಗಣಿಸ್ಕೊಂಡೇ ಬಂದಿರೋ ಹೊರತು ಇದುವರೆಗೆ ಅವರನ್ನು ಗಮನಿಸಿ ಅವರಿಗೆ ಕೊಡಬೇಕು, ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅಂತ ಮನೋವೃತ್ತಿ ಒಬ್ಬ ಪೊಲಿಟಿಷಿಯನಲ್ಲಿ ಬಂದಿಲ್ಲ. ಅಂದರೆ ಇದು ಓಪನ್ ಅನ್ಟಚಬಿಲಿಟಿ ಇನ್ನೂ ನಡೀತಾ ಇದೆ, ಇದು ಪೊಲಿಟಿಕಲ್ ಅನ್ಟಚಬಿಲಿಟಿ ಹೀಗಾಗಿ ಅದನ್ನೆಲ್ಲ ಮೀರಿದಂಥ ಒಬ್ಬ ಮಹಾನ್ ವ್ಯಕ್ತಿಗಳು ಇಲ್ಲಿ ನಮ್ಮ ದೇಶಕ್ಕೆ ಬರಬೇಕಾಗ್ತದೆ, ನಮ್ಮ ನಾಡಿಗೆ ಬರಬೇಕಾಗ್ತದೆ. ನಮಗೆ ಕೊಡಲಿ ಒಂದು ಅವಕಾಶ, ನಾವು ತೋರಿಸ್ತೀವಿ, ನಾವು ಕೆಲಸ ಮಾಡ್ತೀವಿ. ಅಷ್ಟೊಂದು ದಡ್ರಲ್ಲ. ಎಷ್ಟೆಷ್ಟು ಜನ ಪೊಯೆಟ್ಸ್ ಇದ್ದಾರೆ, ಸಿಂಗರ್ಸ್ ಇದ್ದಾರೆ. ಶತಮಾನಗಳಿಂದ ಸೇವೆ ಮಾಡ್ಕೊಂಡು ಬಂದ್ವಲ್ಲ, ನಿಮ್ಮದು 1 2 ಸಾರಿ 3 4 ಚಪ್ಪಲಿ ಹೊಲದು, ಬಟ್ಟೆ ಹೊಲದು. ಇನ್ನು ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕಾದ್ ನೋಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಕ್ವಿಕ್ ಒಂದೇ, ದಲಿತರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇಲ್ಲ ಅಂತ ನೀವು ಸವಾಲು ಹಾಕಿ ಹೇಳಿ. ನಾವು ಹೈಕಮಾಂಡ್ ಕೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಅಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ 7-8 ಜನ ದಲಿತ ಮುಖಂಡರಲ್ಲಿ ಅವರು ದಲಿತ ಮುಖ್ಯಮಂತ್ರಿ ಆಗೋದಕ್ಕೆ ದಲಿತರ ಅರ್ಹತೆ ಇಲ್ಲ ಅಂತೇಳಿ ನೀವು ಸವಾಲು ಕೇಳಿ, ಮಾಹಿತಿ ಕೊಡಿ, ನಿಮ್ಗೆ ಸವಾಲು ಹಾಕ್ತೀವಿ. ಅದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ನೀವು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಎಸ್, ಸಿದ್ದರಾಮಯ್ಯನವರು ರೆಸ್ಪೆಕ್ಟ್ಫುಲಿ ಎಕ್ಸಿಟ್ ಆಗಿದ್ದಾರೆ. ಆದರೆ ದಲಿತ ಸಿಎಂ ಅನ್ನೋ ಕೂಗು ಕೇವಲ ಕೂಗಾಗಿ ಉಳಿಯುತ್ತಾ ಅಥವಾ ಅದಕ್ಕೆ ಪ್ರತಿಫಲ ಸಿಗುತ್ತಾ? ಬಟ್ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಬಿಟ್ಟ ನಿರ್ಧಾರ, ಮುಂದಿನ ಸಿಎಂ ಯಾರು ಅಂತ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.